ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಏಪ್ರಿಲ್ 23. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 114ನೇ ಪುಟ. ಈ ದಿನದ ಶೀರ್ಷಿಕೆ ನಮ್ಮನ್ನು ನೆಲೆಗೊಳಿಸಲೆಂದು ಮತ್ತು ನಮ್ಮನ್ನು ಬಲಪಡಿಸಲೆಂದು ಆತನ ಉಡುಗೊರೆಗಳು ನಮಗಿವೆ. ಈ ದಿನದ ಸತ್ಯವೇದದ ವಾಕ್ಯ: ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. 1 ಪೇತ್ರನು 5ನೇ ಅಧ್ಯಾಯ 10ನೇ ವಚನ. ನಾನು ದೇವರ ಮುಂದೆ ತಪ್ಪಿತಸ್ಥನಾಗಿ ನಿಂತಿದ್ದೇನೆ, ಆದರೆ ಯೇಸು ನನ್ನ ವಕೀಲನಾಗಿದ್ದಾನೆ. ನಾನು ಆತನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದೇನೆ. ನನ್ನನ್ನು ನಾನು ರಕ್ಷಿಸಿಕೊಳ್ಳಲಾಗುವುದಿಲ್ಲ, ಆದರೆ ಕಲ್ವಾರಿಯ ಮೇಲೆ ಸುರಿಸಿದ ಆ ಅಮೂಲ್ಯವಾದ ರಕ್ತವನ್ನು ನಾನು ನನ್ನ ಮನವಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ನಾನು ಆದಾಮನಲ್ಲಿ ಕಳೆದುಕೊಂಡಿರುವುದನ್ನು ಕ್ರಿಸ್ತನ ಮೂಲಕ ನನಗೆ ಕೊಡಲಾಗಿದೆ. ತನ್ನ ಮಗನು ಈ ಲೋಕದ ಪಾಪಕ್ಕಾಗಿ ಮರಣ ಹೊಂದಲಿ ಎನ್ನುವಷ್ಟು ಈ ಲೋಕವನ್ನು ಪ್ರೀತಿಸುವ ದೇವರು ಪಶ್ಚಾತ್ತಾಪ ಪಡುವ, ಪ್ರಾಯಶ್ಚಿತ್ತ ಬಯಸುವ ಆತ್ಮವನ್ನು ನಾಶವಾಗಲು ಬಿಡುವುದಿಲ್ಲ. ನಾನು ಅಯೋಗ್ಯನಾಗಿರುವ ಕಾರಣ ಆತನು ನನ್ನನ್ನು ನೋಡುವುದಿಲ್ಲ, ಆದರೆ ಅವನು ಅಭಿಷೇಕನಾಗಿರುವವನ ಮುಖವನ್ನು ನೋಡುತ್ತಾನೆ. ನನ್ನ ಬದಲು ಮತ್ತು ನನಗೆ ಖಾತರಿ ಹೊಣೆಗಾರನಾಗಿರುವವನನ್ನು ಆತನು ನೋಡುತ್ತಾನೆ. ಮತ್ತು ನಾನು ಕ್ರಿಸ್ತನಲ್ಲಿ ದೇವರ ನೀತಿವಂತಿಕೆಯಾಗಿರಬೇಕು ಎಂದು ನನ್ನ ಪಾಪಗಳಿಗಾಗಿ ಮರಣ ಹೊಂದಿದ ನನ್ನ ವಕೀಲನ ಮನವಿಗಳನ್ನು ಆತನು ಕೇಳುತ್ತಾನೆ. ನಾನು ಆತನನ್ನು ನೋಡುವ ಮೂಲಕ ನಾನು ಆತನ ಸ್ವರೂಪಕ್ಕೆ ಬದಲಾಗುತ್ತೇನೆ ಮತ್ತು ನನ್ನ ಸ್ವಂತ ಗುಣಗಳನ್ನು ಬದಲಿಸಿಕೊಳ್ಳಲು ಸಾಧ್ಯವಿಲ್ಲ. ಒಳ್ಳೆಯವನು, ನೀತಿವಂತನು, ಕೃಪಾಪೂರ್ಣನು, ಸತ್ಯವಂತನೂ ಆದಾತನ ಕೃಪೆಯಲ್ಲಿ ಪಾಲುಗಾರನಾಗುವುದರಿಂದ ನಾನು ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ಆದರೆ ಆತನನ್ನು ನೋಡುವುದರಿಂದ ಆತನ ಆತ್ಮವನ್ನು ಹೊಂದಿಕೊಂಡು ಆತನ ಸ್ವರೂಪದಂತೆ ಬದಲಾಗಬಹುದು ಎಂದು ಹೇಳುವ ಆತ್ಮವು ಧನ್ಯವಾದ ಆತ್ಮವಾಗಿರುತ್ತದೆ. ಯೇಸು ಕ್ರಿಸ್ತನ ಕೃಪೆಯಿಂದ ತುಂಬಿದ ಹೃದಯವು ಅದರ ಶಾಂತಿ ಮತ್ತು ಸಂತೋಷವನ್ನು ಪ್ರಕಟಪಡಿಸುತ್ತದೆ. ಮತ್ತು ಎಲ್ಲಿ ಕ್ರಿಸ್ತನು ನೆಲೆಸಿರುತ್ತಾನೋ ಅಲ್ಲಿ ಗುಣಸ್ವಭಾವವು ಪರಿಶುದ್ಧವಾಗುತ್ತದೆ, ಉನ್ನತೀಕರಿಸಲ್ಪಡುತ್ತದೆ, ಉತ್ಕೃಷ್ಟಗೊಳ್ಳುತ್ತದೆ ಮತ್ತು ಅಭ್ಯುದಯ ಹೊಂದುತ್ತದೆ. ತನ್ನ ಒಬ್ಬನೇ ಮಗನನ್ನು ತಮ್ಮ ವೈಯಕ್ತಿಕ ರಕ್ಷಕನನ್ನಾಗಿ ನಂಬುವವರನ್ನು ಸೃಷ್ಟಿಕರ್ತನು ದೇವರು ತನ್ನ ಒಬ್ಬನೇ ಮಗನನ್ನು ಪ್ರೀತಿಸಿದಂತೆಯೇ ಪ್ರೀತಿಸಲು ಯೋಜನೆಯನ್ನು ಮಾಡಿದ್ದಾನೆ. ಎಷ್ಟು ಅದ್ಭುತವಾದ ಮಟ್ಟಿಗೆ ಅವನ ಕೃಪೆಯ ಅನುಗ್ರಹವು ಈಗಲೂ ನಮಗೆ ದಯಪಾಲಿಸಲಾಗಿದೆ ಅಲ್ಲವೇ? ಆತನು ಮನುಷ್ಯನಿಗೆ ಬೆಳಕು ಎಂಬ ಉಡುಗೊರೆ ಅನುಗ್ರಹವನ್ನು ಕೊಟ್ಟಿದ್ದಾನೆ. ಪರಲೋಕದ ಮಹಿಮೆ ಎಂಬ ಉಡುಗೊರೆಯನ್ನು ಕೊಟ್ಟಿದ್ದಾನೆ ಮತ್ತು ಆತನೊಂದಿಗೆ, ಅಂದರೆ ಕ್ರಿಸ್ತನೊಂದಿಗೆ, ಪರಲೋಕದ ಎಲ್ಲ ನಿಧಿಗಳನ್ನು ಆತನು ನಮಗೆ ದಯಪಾಲಿಸಿದ್ದಾನೆ. ಮುಂಬರುವ ಜೀವನದಲ್ಲಿ ವಾಗ್ದಾನಗಳನ್ನು, ಭರವಸೆಗಳನ್ನು ನೀಡಿರುವ ಹಾಗೆ ಈ ಜೀವನದಲ್ಲೂ ರಾಜ ಉಡುಗೊರೆಗಳನ್ನು ದಯಪಾಲಿಸುತ್ತಾನೆ. ಮತ್ತು ಆತನ ಕೃಪೆಗೆ ಒಳಗಾದವರಾಗಿ, ಆತನ ಕೃಪೆಯ ಪ್ರಜೆಗಳಾಗಿ ನಮ್ಮ ಗುಣಸ್ವಭಾವಗಳನ್ನು ಉತ್ಕೃಷ್ಟಗೊಳಿಸುವ, ವಿಸ್ತರಿಸುವ ಮತ್ತು ಉನ್ನತೀಕರಿಸುವ ಎಲ್ಲವನ್ನು ನಾವು ಆನಂದದಿಂದ ಅನುಭವಿಸುವಂತೆ ಮಾಡುತ್ತಾನೆ. ದೇವರ ಕೃಪೆಯ ಅಮೂಲ್ಯವಾದ ಪ್ರಕಟಣೆಯು ನಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸಲು ಸಿದ್ಧವಾಗಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.